ನೋವಿನ ಸಂಗತಿ. ನಮ್ಮ ಜೊತೆ ಮಂತ್ರಿಯಾಗಿ ಶಾಸಕರಾಗಿ ಕೆಲಸ ಮಾಡಿದಂಥ ನಾಗೇಶ್ ಅವರು ಇವತ್ತು ನಮ್ಮ ಮಧ್ಯೆ ಇಲ್ಲ. ಭಾಳ ದಿನಗಳಿಂದನೂ ಕೂಡ ಅನಾರೋಗ್ಯದಿಂದ ಇದ್ದರು. ಅವರು ಭಾಳ ಸರಳ ಜೀವಿ, ಅವರು ಭಾಳ ಸಿಂಪಲ್ ಮನುಷ್ಯ. ಅವ್ರ ಮನೇಲಿ ಭಾಳ ಸರಿ ನಾನು ಊಟಕ್ಕೂ ಹೋಗಿದ್ದೀನಿ. ಅವ್ರ ಜೊತೆ ಒಳ್ಳೆಯ ಒಡನಾಟ. ಅವರು RSSನ ಕಟ್ಟಾಳುವಾಗಿ, RSSನ ಸ್ವಯಂ ಸೇವಕರಾಗಿ, RSSನ ಆದಿಯ RSSನ ಮಾರ್ಗದರ್ಶನ ಅದರ ಜೊತೆ ಬೆಳೆದಂಥವ್ರು. ಅವ್ರು ಯಾರು ಜನಗಳ ಮಧ್ಯೆ ಇದ್ದರೆ ಅವ್ರನ್ನ ಯಾರು MLA ಅಂತಲೇ ಇರಲಿಲ್ಲ. ಅಷ್ಟು ಸರಳವಾಗಿ ಜನಗಳ ಜೊತೆ ಬೆರೀತಾ ಇದ್ದರು. ಆ ಒಂದು ಕ್ಷೇತ್ರದಲ್ಲಿ ಅವರ ಸಮುದಾಯ ಇಲ್ಲದೇ ಇದ್ದರೂ ಕೂಡ ಅವ್ರು ಗೆಲ್ತಾ ಇದ್ರು. ಅಂದರೆ ಅಷ್ಟು ಸರಳ ಸಜ್ಜನ ರಾಜಕಾರಣಿ, ಜೆಂಟಲ್ಮನ್ ಇನ್ ಪೊಲಿಟಿಕ್ಸ್, ಅವರನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ. ರಾಜಕಾರಣದಲ್ಲಿ ಅಪವಾದ ರೀತಿಯಲ್ಲಿ ಅವರ ನಡೆನುಡಿ ಇತ್ತು. ಅವರ ತಂದೆಯವರು ಕೂಡ ಶಾಸಕರಾಗಿದ್ದರು 1985ರಲ್ಲಿ. ಆ ಕಾಲದಿಂದ ನಮ್ಮ ತಂದೆಯವರ ಜೊತೆಗೆ ಒಡನಾಟ ಇರುವಂಥದ್ದು. ಇದು ಎರಡನೇ ಜನ್ರೇಷನ್ ಸಂಬಂಧ. ಭಾಳ ಕ್ರಿಯಾಶೀಲವಾಗಿ ಸಾರ್ವಜನಿಕ ಜೀವನದಲ್ಲಿದ್ದರು. ಅವರು ತಿಪ್ಟೂರು ಕ್ಷೇತ್ರದ ಅಭಿವೃದ್ಧಿಗಾಗಿ ನಿರಂತರವಾಗಿ ಶ್ರಮ ಮಾಡಿದರು. ಅಲ್ಲಿ ನೀರಾವರಿಗೆ, ನಾನು ನೀರಾವರಿ ಸಚಿವನಿದ್ದಾಗ ಭಾಳಷ್ಟು ಒಂದು ರೀತಿಯಲ್ಲಿ ಒತ್ತಡ ಹಾಕಿ ಅಲ್ಲಿ ಲಿಫ್ಟ್ ಇರಿಗೇಷನನ್ನು ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.